ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾನು 8ನೇ ತರಗತಿಯ ವಿಷಯ ಹಿಂದಿ ಪಾರ್ಟ್ 3 ಮೇರಾ ದೇಶ್ ಮೇರಿ ಮಾँ ಅಂತಂದ್ರೆ ಹಿಂದಿ ವಿಷಯವಾದ ಪಾಠ 3 ಮೇರಾ ದೇಶ್ ಮೇರಿ ಮಾँ ಅನ್ನುವಂಥ ಪಾಠವನ್ನು ಇವತ್ತು ನೋಡೋಣ. ಹೇಗಂತಂದ್ರೆ ನಾವು ಓದ ಕ್ಲಾಸ್ನಲ್ಲಿ ಫಸ್ಟ್ ಪೋಯಮ ಪ್ರಾರ್ಥನಾ, ಸೆಕೆಂಡ್ ಲೆಸನ್ ಮಿರ್ಚ್ ಮಸಾಲ, ಈಗ ಇದು ಥರ್ಡ್ ಲೆಸನ್ ರೀ ಮೇರಾ ದೇಶ್ ಮೇರಿ ಮಾँ. ಈಗ ಒಂದು ಪೋಯಮ ಮತ್ತು ಒಂದು ಪಾಠವನ್ನು ನೋಡಿದ್ದೀರಿ ನಾವು ಓದ ಕ್ಲಾಸಿನಲ್ಲಿ. ಈಗ 3ನೇ ಪಾಠ ಇರುವಂತಹ ಮೇರಾ ದೇಶ್ ಮೇರಿ ಮಾँ ಅನ್ನುವಂಥ ಪಾಠವನ್ನು ನಾವು ಇವತ್ತು ನೋಡೋಣ. ಮೇರಾ ದೇಶ್ ಮೇರಿ ಮಾँ. ಮೇರಾ ದೇಶ್ ಅಂದ್ರೆ ನನ್ನ ದೇಶ, ಮೇರಿ ಮಾँ ನನ್ನ ತಾಯಿ ಅಂದ್ರೆ ಅರ್ಥ ಆಗ್ತದೆ. ನನ್ನ ದೇಶ ಮತ್ತು ನನ್ನ ತಾಯಿ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ನಮ್ಮ ದೇಶ ಅಂತಂತಂದ್ರೆ ಗೊತ್ತದ್ರಿ, ನಮ್ಮ ದೇಶ ಸಲುವಾಗಿ ನಾವು ಏನು ಮಾಡೋದಕ್ಕೂ ಸಾಧ್ಯ, ನಾವು ಏನು ಮಾಡೋದಕ್ಕೂ ತಯಾರಾಗಿರಬೇಕು ಅನ್ನುವಂಥದ್ದು. ನಮ್ಮ ತಾಯಿ ಸಲುವಾಗಿ ಮತ್ತು ನಮ್ಮ ದೇಶ ಸಲುವಾಗಿ ನಾವು ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ನಾವು ಸಿದ್ಧನಾಗಿರಬೇಕು ಅನ್ನುವಂಥದ್ದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ್ರಿ. ಫಸ್ಟ್ ಪಾಠದ ಆಶಯ ನೋಡ್ರಿ. शत्रु से देश की रक्षा करना देशवासियों का परम पुनीत कर्तव्य होता है. शत्रु से देश की रक्षा करना ಅಂದ್ರೆ ಶತ್ರುಗಳಿಂದ ನಮ್ಮ ದೇಶದ ರಕ್ಷಣೆ ಮಾಡುವಂಥದ್ದು ನಮ್ಮ ದೇಶವಾಸಿಯಾಗಿರುವಂತಹ ನಮ್ಮ ಶ್ರೇಷ್ಠ ಪರಮ ಪುನೀತ್ ಅಂದ್ರೆ ನಮ್ಮ ಶ್ರೇಷ್ಠವಾದ ಕೆಲಸವಾಗಿದೆ ಅಂತ ಹೇಳ್ಬೋದ್ರಿ, ಕರ್ತವ್ಯವಾಗಿದೆ ಅಥವಾ ಕೆಲಸವಾಗಿದೆ ಅಂತ ಹೇಳ್ಬೋದ್ರಿ. ಈ ಶತ್ರುಗಳಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡಿಕೊಳ್ಳೋದು ನಮ್ಮ ದೇಶವಾಸಿಯವರ ನಮ್ಮ ಪರಮ ಕರ್ತವ್ಯವಾಗಿದೆ, ಪರಮ ಪುನೀತ ಕರ್ತವ್ಯವಾಗಿದೆ ಅಂತ ಹೇಳಿ ಹೇಳ್ಬೋದ್ರಿ ನಾವು. लड़ाई में पीठ दिखाकर भागना नहीं चाहिए, सीना तानकर आगे बढ़ना चाहिए. ಲಡಾಯಿ ಅಂತಂದ್ರೆ ಯುದ್ಧದಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಬೆನ್ನು ತೋರಿಸಿ ಓಡು ಹೋಗೋದಲ್ಲ, ಓಡು ಬರಬಾರ್ದು. ಎದೆ ತಟ್ಟಿ ನಾವು ಏನ್ ಮಾಡ್ಬೇಕು, ಮುಂದೆ ನುಗ್ಗಬೇಕು. ನಾವು ಬೆನ್ನು ತೋರಿಸಿ ಹಿಂದೆ ಓಡೋಗೋದಲ್ಲ. ಯುದ್ಧದಲ್ಲಿ ನಾವೇನ್ ಮಾಡ್ಬೇಕು, ಎದೆ ಒಡ್ಡಿ ನಾವು ಎದ್ದು ನಿಂದಿರಬೇಕು ಅಂತ ಹೇಳಿ, ಅಲ್ಲೇ ಎದುರ ನಿಂತಿರಬೇಕು ಅಂತ ಹೇಳುವಂಥದ್ರಿ ನಾವು ಇಲ್ಲಿ. ಬಣ್ಣ ಚಾಯಿಯೇ, ಸೀನಾ ತಾನ್ಕರ್ ಹಾಗೆ ಬಣ್ಣ ಚಾಯಿಯೇ, ಎದೆ ನೋಡಿ ಮುಂದೆ ಹೋಗಬೇಕೆ ಹೊರತು ಬೆನ್ನನ್ನು ತೋರಿಸಿ ಹಿಂದೆ ಓಡಬಾರದು ಅನ್ನುವಂಥದ್ದು ಹೇಳ್ಯಾರ ಈ ಪಾಠದಲ್ಲಿ. ನಾವು ತಿಳ್ಕೊಬೋದ್ರಿ. ತभी तो वीर ವಿಜಯ ಮಾಲಾ ಪಹನ್ತೆ ಹೇ, ಆವಾಗಲೇ ನಮ್ಗೆ ಏನಾಗ್ತದ, ವಿಜಯನ್ನು ಸಿಗೋದಕ್ಕೆ ಸಾಧ್ಯ ಆಗ್ತದ. ನಾವು ಅಂಜಿ ಓಡಿ ಬಂದಿವಿ ಬೆನ್ನು ತೋರಿಸಿ ಅಂದ್ರೆ ನಮ್ಗ ವಿಜಯನ್ನು ಸಾಧಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ಬೋದ್ರಿ. इस घटना से बच्चों में साहस और वीरता का भाव जागता है. इस घटना ಅಂತಂದ್ರೆ ಈ ತರದ ಘಟನೆ ನಡೀತು ಅಂತಂದ್ರ ಈ ಮಕ್ಕಳಲ್ಲಿ ಏನು ಬೆಳೀತದ ಅಂತಂದ್ರ ಸಾಹಸ ಮತ್ತು ವೀರತೆ ಅನ್ನುವ ಭಾವನೆಗಳನ್ನು ಹುಟ್ಟಿಕೊಳ್ತವ, ಜಾಗೃತವಾಗ್ತವ ಅಂತ ಹೇಳಿ ಹೇಳ್ಬೋದು ನಾವು. ವೇ अपने कर्तव्य के प्रति सजग होते हैं. ಆ ಮಕ್ಕಳು ಏನಾಗ್ತವ ಅಂತ ತಮ್ಮ ಕರ್ತವ್ಯದ ಬಗ್ಗೆ ಎಚ್ಚರಿಕೆ ಆಗ್ತವ. ನಾವು ಈ ತರದ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅಂತ ಹೇಳಿ ಎಚ್ಚರರಾಗ್ತಾರೆ ಮಕ್ಕಳು ಅಂತ ಹೇಳಿ. ಇಂತಹ ಪಾಠಗಳನ್ನು ನೋಡಿದಾಗ, ಇಂತಹ ಕಲಿಕೆಯನ್ನು ಕಲಿತಾಗ ಏನಾಗ್ತದ ಅಂದ್ರೆ ಮಕ್ಕಳಲ್ಲಿ ಒಳ್ಳೆಯ ಭಾವನೆ, ದೇಶ ಪ್ರೇಮದ ಭಾವನೆಯನ್ನು ಹುಟ್ಟುಕೊಳ್ತದ ಅಂತೇಳಿ ನಾವು ಈ ಪಾಠದಲ್ಲಿ ನೋಡೋಣ್ರಿ. ಪಾಠ ನೋಡ್ರಿ ಇವಾಗ. सन 1965 की एक शाम हर तरफ शांति का वातावरण था, किसी तरह की कोई आशंका नहीं थी ಅಂತಂದ್ರೆ ಏನ್ರಿ. ಸನ್ 1965 की एक शाम ಅಂತಂದ್ರೆ ಏನ್ರಿ, 1965ರ ಒಂದು ರಾತ್ರಿ, ಒಂದು ಸಂಜೆ ಅಂತ ಹೇಳ್ಬೋದ್ರಿ, ಒಂದು ಸಂಜೆ. ಹರ್ ತರಫ್ ಶಾಂತಿ ಕಾ ವಾತಾವರಣ ಅಂದ್ರ ಎಲ್ಲಾ ಕಡೆ ಶಾಂತವಾದ ವಾತಾವರಣವಿತ್ತು. ಕಿಸಿ ತರಹಕಿ ಕೋಯಿ ಆಶಂಕ ನಹಿ ಅಂತಂದ್ರ ಯಾವುದೇ ತರಹದ ಗ್ರಹಿಕೆ ಅಥವಾ ಅಂಜಿಕೆ ಯಾವುದು ಇದ್ದಿದ್ದಿಲ್ಲ. ಪ್ರಶಾಂತವಾದ ವಾತಾವರಣ ಇತ್ತು. ಯಾವತ್ತು ಅಂತಂದ್ರ 1965ನೇ ಇಸ್ವಿಯೊಳಗ ಒಂದು ರಾತ್ರಿ, ಒಂದು ಸಂಜೆ ಅಂತೇಳಿ ಹೇಳ್ಬೋದ್ರಿ. तभी दुश्मनों ने भारत पर आक्रमण कर दिया. अचानक हुए इस हमले ने भयभीत भारतीय सेना को चौंका दिया ಅಂತಂದ್ರಿ. ಎಲ್ಲಾ ಕಡೆ ಪ್ರಶಾಂತವಾದ ವಾತಾವರಣ ಇದ್ದಾಗ, ಯಾವುದೇ ಒಂದು ಆಶಂಕ ಅಥವಾ ಅಂಜಿಕೆ ಇರಲಾರದ ಟೈಮಿಗೆ ಅಚಾನಕ್ ಆಗಿ ಈ ದುಶ್ಮನರು, ಶತ್ರುಗಳು ಬಂದು ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡ್ತಿರ್ತಾರೆ. ಅವಾಗ ಏನಾಗ್ತದ, ಅಚಾನಕ್ ಹುಯೆ ಇಸ್ ಹಮ್ಲೆನೆ ಭಾರತೀಯ ಸೇನಾ ಕೋ ಚೌಕಾ ದಿಯಾ. ಅಚಾನಕ್ ಆಗಿರುವಂತಹ ಯುದ್ಧ
ಆಶ್ಚರ್ಯರಾಗ್ತಾರೆ. ಒಮ್ಮೆಗೆ ಯಾವುದೇ ತರಹದ ಅಂಜಿಕೆ ಅಥವಾ ಸುಳಿವು ಇರಲಾರ್ದೇ ಈ ಶತ್ರುಗಳ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಅಂತೇಳಿ ಅವರಿಗೆ ಒಮ್ಮಿಂದೊಮ್ಮೆಗೆ ಅಚಾನಕ್ಕಾಗಿ ಆಶ್ಚರ್ಯರಾಗ್ತದ. ಆಶ್ಚರ್ಯ ಏನಂತಂದ್ರೆ ಚೌಕಾದಿಯ ಚೌಕ ಅಂತಂದ್ರೇನ್ರಿ ಆಶ್ಚರ್ಯ ಅಂತಂದ್ರೆ ಚಕಿತ ಕರ್ಣ ಅಂತೇಳಿ ಹೇಳ್ಬೋದ್ರಿ. ಅವಾಗ ಏನಾಗ್ತದ ಅಂತಂದ್ರೆ ಅವರಿಗೆ ಆಶ್ಚರ್ಯ ಆಗ್ತದ. छुट्टियां बिताने अपने घर गए सैनिकों को तुरंत वापस आने का आदेश भेजे गए ಅಂತಂದ್ರೆ ರೀ छुट्टियां बिताने गए ಅಂತಂದ್ರ ಈ ಭಾರತೀಯ ಸೈನಿಕರೆಲ್ಲ ರಜೆಯ ಮೇಲೆ ಊರ್ ಕಡೆ ಮನೆ ಯಾರು ಅವರು ಊರಿಗೆ ಹೋಗಿರ್ತಾರೆ. ಅವಾಗ ಏನಾಗ್ತದ ಅಂತಂದ್ರ छुट्टियां बिताने अपने घर गए सैनिकों को तुरंत वापस आने के आदेश भेजे गए ಅಂತಂದ್ರ ರಜೆಯನ್ನು ಕಳೆಯೋದಕ್ಕೆ ಊರಿಗೆ ಹೋಗುವಂತಹ ಸೈನಿಕರಿಗೆಲ್ಲ ತುರಂತಾಗಿ ಅಂತಂದ್ರೆ ಜಲ್ದಿ ವಾಪಸ್ ಬರಬೇಕು ಅಂತ ಹೇಳಿ ಆ ಸಂದೇಶವನ್ನು ಹೊರಡಿಸ್ತಾರೆ. ಸಂದೇಶವನ್ನು ಕಳಿಸ್ಕೊಡ್ತಾರೆ. ಎಲ್ಲ ಚುಟ್ಟಿ ಅಂತಂದ್ರೆ ರಜೆಯನ್ನು ಕಳೆಯೋದಕ್ಕೆ ಹೋಗಿರುವಂತಹ ಸೈನಿಕರಿಗೆಲ್ಲ ವಾಪಸ್ ಬರಬೇಕು ಅಂತ ಹೇಳಿ ಸಂದೇಶವನ್ನು ಆದೇಶವನ್ನು ಹೊರಡಿಸ್ತಾರೆ. ಅವಾಗ ಏನಾಗ್ತದೆ ನೋಡ್ರಿ, छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ನೋಡ್ರಿ छुट्टियां बिता रहे भारतीय सेना के ही एक मेजर को ಅಂತಂದ್ರೆ ಈ ರಜೆಯನ್ನು ಕಳೆಯೋದಕ್ಕೂ ಹೋಗಿರುವಂತಹ ಒಬ್ಬ ಭಾರತೀಯ ಸೈನಿಕನಿಗೆ ಈ ವಿಷಯ ತಿಳಿದ ತಕ್ಷಣ ಏನಾಗ್ತದೆ ನೋಡ್ರಿ, एक मेजर को जब सूचना मिली तो जाने की तैयारी की ಅಂತಂದ್ರೆ ಹೋಗುವ ತಯಾರಿ ಮಾಡ್ಕೊಳ್ತಾನ್ರಿ. ಭಾರತೀಯ ಸೇನೆ ಒಬ್ಬ ಮೇಜರ್ ಆಗಿರ್ತಾನ. ಅವನು ಏನ್ ಮಾಡ್ತಾನ ಅಂತಂದ್ರ ಈ ವಿಷಯ ತಿಳಿದ ತಕ್ಷಣ ಹೋಗುವ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾನ್ರಿ ಆ ಸೈನಿಕ. ಏನಂತ ಉನ್ನೋನೆ ಮಾಗೆ ಪೈ छूकर प्रणाम किया. ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ತಾನೆ. ಎಲ್ಲಿ ಹೋಗ್ಬೇಕಲ್ರಿ, ನಮ್ಮ ಯುದ್ಧ ಭೂಮಿಗೆ ಹೋಗ್ಬೇಕಲ್ಲ, ಅದ್ರ ಸಲುವಾಗಿ ಎಲ್ಲ ಒಂದು ತಯಾರಿ ಮಾಡಿಕೊಂಡು ತನ್ನ ತಾಯಿಯ ಪೈರ್ ಅಂತಂದ್ರೆ ಕಾಲುಗಳನ್ನು ಬಿಟ್ಟು ನಮಸ್ಕಾರವನ್ನು ಮಾಡ್ತಾನ್ರಿ. ಅವಾಗ ಏನಾಗ್ತದೆ ನೋಡ್ರಿ, ಉನ್ನೋನೆ ಮಾಗೆ ಪೈ छूकर प्रणाम किया. माँ का ममत्व जाग उठा ಅಂತಂದ್ರೇನ್ರಿ, माँ का ममत्व ಅಂತಂದ್ರೇನ್ರಿ ಮಮತಾ, ತಾಯಿಯ ಮಮತೆ ಜಾಗೃತಿ ಆಗ್ತದೆ. ಏನಂತ, ನನ್ನ ಮಗ ಇವಾಗಲೇ ರಜೆ ಕಳೆಯೋದಕ್ಕೆ ಬಂದಿದ್ದ, ಆದರೆ ಅಚಾನಕ್ ಆಗಿ ಹಮಲೆ ಆಗಿ ಸಲುವಾಗಿ ಆಕ್ರಮಣ ಆಗಿ ಸಲುವಾಗಿ ವಾಪಸ್ ಹೋಗುವಂತಹ ಸಮಸ್ಯೆ ಬಂದ್ಬಿಡ್ತದ. ಅವಾಗ ತನ್ನ ತಾಯಿಗೆ ದುಃಖ ಆಗ್ತದ. ಏನಾಗ್ತದೆ ನೋಡ್ರಿ, ಜಾಗ್ ಉಠ ಅಂತಂದ ತಮ್ಮ ಮಮತೆಯನ್ನು ಜಾಗೃತಿ ಆಗ್ತದ, ದುಃಖ ಆಗ್ತದ. आंखों में आंसू भर गए और उन्होंने बेटे को सीने से लगा लिया. आंखों में आंसू भर गए ಅಂತಂದ್ರ ತನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಾವ್ರಿ. ತನ್ನ ತಾಯಿಗೆ ಏನಾಗ್ತಾವ, ಆಂಖೆ ಅಂದ್ರೆ ಕಣ್ಣು, ಆಸು ಅಂದ್ರೆ ನೀರು, ಕಣ್ಣೀರು ಬಂದ್ಬಿಡ್ತಾವ, ತುಂಬ್ಕೊಂಡಿರ್ತಾಳೆ. ತನ್ನ ಕಣ್ಣೆಲ್ಲ ತುಂಬ್ಕೊಂಡು ಬಂದು ಅವನೋನೆ ಬೇಟೆ ಕೋಸಿನೆ ಸೆ ಲಗಾಲಿಯ, ತನ್ನ ಮಗನಿಗೆ ತಗೊಂಡು ಏನ್ ಮಾಡ್ತಾಳೆ, ಎದೆಗೆ ಅಪ್ಪಿಕೊಂಡು ಬಿಡ್ತಾಳ್ರಿ. ದುಃಖ ಆಗ್ತದ. ರಜೆ ಕಳೆಯೋದಕ್ಕೆ ಮಗ ಬಂದಿರ್ತಾನ, ಆದ್ರೆ ಅಚಾನಕ್ಕಾಗಿರುವ ಆಕ್ರಮಣದಿಂದಾಗಿ ವಾಪಸ್ ಹೋಗುವ ಸಮಸ್ಯೆ ಬಂದ್ಬಿಡ್ತದ, ಉದ್ಭವ ಆಗ್ತದ. ಅವಾಗ ತನ್ನ ಮಗನ ಮೇಲೆ ಪ್ರೀತಿ ಉಟ್ಕೊಂಡು ಏನಾಗ್ತದ ಅಂತಂದ್ರ ತನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ಎದೆಗೆ ಅಪ್ಪಿಕೊಳ್ತಾಳೆ ತನ್ನ ಮಗನಿಗೆ. सीने से लगा लिया. मेजर का गला भी रुक गया, परंतु तुरंत ही मातृभूमि का स्मरण हो आया. आवाग आ मेजर इद्दरनल्ल सैनिक ಅವನಿಗೆ ಏನಾಗ್ತದ, ಗಲಾ ಭಿ ರೂದ್ ಗಯ, ಸೈನಿಕನ ಮೇಜರ್ನ ಗಲಾ ಭಿ ರೂದ್ ಗಯ ಅಂತಂದ್ರೇನ್ರಿ, ರೂದ್ ಜಾಣ ಅಂತಂದ್ರ ಗದ್ಗದ್ ಹೋನ ಅಂತಂದ್ರ ಅವನಿಗೆ ದುಃಖ ಆಗ್ತದ್ರಿ. ಬಿಟ್ಟು ಹೋಗ್ಬೇಕಲ್ಲ ತನ್ನ ತಾಯಿಗೆ ಅನ್ನುವಂತಹ ದುಃಖ ಆಗ್ತದ. ದುಃಖ ಆಗಡೆಗೆ ರೂದ್ ಗಯ ಪರ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ ಹೋಯ. ಆವಾಗಲೇ ತನ್ನ ಮಾತೃಭೂಮಿಯ ನೆನಪು ಬರ್ತದ್ರಿ. ಯಾವಾಗಲೂ ಅದನ್ನ ಹೋಗ್ಲೇಬೇಕಲ್ಲ, ಮಾತೃಭೂಮಿಯ ರಕ್ಷಣೆ ಮಾಡ್ಬೇಕು ನಾನು ಅನ್ನುವಂತಹ ನೆನಪು ಬಂದ ತಕ್ಷಣ ಏನ್ ಮಾಡ್ತಾನೆ ನೋಡ್ರಿ, पर तुरंत ही मातृभूमि का स्मरण हो आया. युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा, बेटे इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. ಅವಾಗ ಏನಾಗ್ತದ, ತನ್ನ ಮಾತೃಭೂಮಿಯ ನೆನಪು ಬಂದ ತಕ್ಷಣ ಏನ್ ಮಾಡ್ತಾನ, ಹೋಗುವ ತಯಾರಿ ಎಲ್ಲ ಮಾಡ್ಕೊಂಡಿರ್ತಾನ. ಆ ಹೋಗುವ ತಯಾರಿ ಮಾಡ್ಕೊಂಡು ಯುದ್ಧ ಭೂಮಿಗೆ ಹೊರಟಿರುವಂತಹ ಮಗನ ಮೇಲೆ ತಾಯಿ ತನ್ನ ಕೈಯನ್ನು ಇಟ್ಟು ಆಶೀರ್ವಾದ ಮಾಡ್ತಾಳೆ. ಏನಂತ, पुत्र के सिर पर हाथ रख आशीर्वाद देते हुए माँ ने कहा. आशीर्वाद ಮಾಡ್ತಾ ಏನ್ ಹೇಳ್ತಾಳ ತನ್ನ ತಾಯಿ ಅಂತಂದ್ರ, बेटे इस समय राष्ट्र रक्षा ही प्रत्येक भारतीय का सबसे बड़ा कर्तव्य है ಅಂತಂದ್ರೆ ಮಗನೇ, ಈ ಸಮಯ ರಾಷ್ಟ್ರ ರಕ್ಷಣೆ ಮಾಡುವಂಥದ್ದೇ ನಮ್ಮ ಭಾರತೀಯರ ಸಬ್ಸೆ ಬಡ ಅಂದ್ರ ಬಹಳ ದೊಡ್ಡ ಕರ್ತವ್ಯವಾಗಿದೆ. ಈ ಟೈಮಿಗೆ ನಾವೇನ್ ಮಾಡ್ಬೇಕಂತಂದ್ರ
ನಮ್ಮ ಪಾಲನೆಯನ್ನು ಪಾಲಿಸಬೇಕು ಮತ್ತು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಇಂಥ ಸಮಯದಲ್ಲಿದೆ ಅಂತೇಳಿ ತನ್ನ ತಾಯಿ ಮಗನಿಗೆ ಹೇಳ್ತಾಳೆ. ಏನಂತ, ಈ समय राष्ट्र रक्षा ही प्रत्येक भारतीय का सबसे बड़ा कर्तव्य है ಅಂತ ತನ್ನ ತಾಯಿ ಮಗನಿಗೆ ಆಶೀರ್ವಾದ ಮಾಡ್ಕೊತಾ ಹೇಳ್ತಾಳೆ. ಏನಂತ, ಈ ಸಮಯದಲ್ಲಿ ನಮ್ಮ ರಾಷ್ಟ್ರದ ರಕ್ಷಣೆಯನ್ನು ಮಾಡುವಂಥದ್ದು ನಮ್ಮ ರಾಷ್ಟ್ರವಾಸಿಗಳ ಕರ್ತವ್ಯವಾಗಿದೆ ಅಂತ ಹೇಳಿ ಹೇಳ್ತಾಳೆ. ಅವಾಗ जाओ और दृढ़ता से अपने कर्तव्य का पालन करो. जाओ और दृढ़ता से अपने कर्तव्य का पालन करो. ಹೋಗಿ ನೀನು ದೃಢತೆಯಿಂದ ನಿನ್ನ ಕರ್ತವ್ಯವನ್ನು ನಿಭಾಯಿಸು ಅಂತೇಳಿ, ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡು, ನಿನ್ನ ಕರ್ತವ್ಯವನ್ನು ನಿಭಾಯಿಸು ಅಂತೇಳಿ ತನ್ನ ಮಗನಿಗೆ ಯಾರೋ ತಾಯಿ ಆಶೀರ್ವಾದ ಮಾಡ್ಕೊಳ್ತಾ ಹೇಳ್ತಾಳೆ. ನಮ್ಮ ರಾಷ್ಟ್ರ ರಕ್ಷಣೆ ಮಾಡುವಂಥದ್ದೇ ನಮ್ಮ ಕರ್ತವ್ಯ ಆಗಿದೆ ಈ ಟೈಮಿನಲ್ಲಿ. ಅದಕ್ಕೆ ಹೋಗಿ ಏನು ಮಾಡು, ದೃಢತೆಯಿಂದ, ಯಾರ್ದು ಅಂಜಿಕೆ ಇರಲಾರ್ದೆ ನೀನು ದೃಢತೆಯಿಂದ ಏನು ಮಾಡು ಅಂತಂದ್ರೆ ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡು ಅಂತೇಳಿ ಹೇಳ್ತಾಳೆ. ಯಾದ್ ರಹೆ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ ಪರ್ ನಹಿ. ಅವಾಗ ಏನು ಹೇಳ್ತಾ, ನೆನಪಿರಲಿ ಏನದ, ನಮ್ಮ ಭಾರತೀಯ ಪರಂಪರೆ ಏನದ ಅಂತಂದ್ರೆ ಎದೆಗೆ ಗೋಲಿ ತಿನ್ನುವುದಿದೆ, ಬೆನ್ನಿಗೆ ಅಲ್ಲ ಅಂತ ಹೇಳ್ತಾಳೆ ತನ್ನ ತಾಯಿ. ಏನು ಹೇಳ್ತಾಳೆ, ನಮ್ಮ ಭಾರತೀಯರ ಪರಂಪರೆ ಏನದ ಅಂತಂದ್ರ ಎದೆಗೆ ಗೋಲಿ ತಿನ್ನುವುದಿದೆ, ಬೆನ್ನಿಗೆ ಅಲ್ಲ. ಏನು ಹೇಳ್ತಾ ನೋಡ್ರಿ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ ಪರ್ ನಹಿ ಅಂತ ಹೇಳ್ತಾಳೆ ತನ್ನ ಮಗನಿಗೆ ತನ್ನ ತಾಯಿ. ಹೇಳ್ತಾಳ, ನಮ್ಮ ಭಾರತೀಯರ ಕರ್ತವ್ಯವೇನಿದೆ, ನಮ್ಮ ಭಾರತೀಯ ಪರಂಪರೆ ಏನಿದೆ ಅಂತಂದ್ರ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ ಪರ್ ನಹಿ ಅಂತ ಹೇಳ್ತಾಳ್ರಿ. ನಮ್ಮ ಭಾರತೀಯ ಪರಂಪರೆ ಈ ಎದೆಯಲ್ಲಿ ಗೋಲಿ ತಿನ್ನೋದಿದೆ, ಗುಂಡು ತಿನ್ನೋದಿದೆ, ಆದರೆ ಬೆನ್ನಿನಲ್ಲಿ ಇಲ್ಲ ಅನ್ನೋದು ಅರ್ಥ ಏನ್ರಿ. ನಾವು ಅಂಜಿ ಹಿಂದೆ ಬೆನ್ನು ತೋರಿಸಿ ಬರಬಾರದು, ನನಗೆ ಮುನ್ನು ನುಗ್ಗಿ ಎದೆಗೆ ಗೋಲಿಗೆ ತಿನ್ನಬೇಕೇ ಹೊರತು ಅಂಜಿ ಹಿಂದೆ ಬಂದು ಹಿಂದೆ ಹೋಗಿ ಬೆನ್ನಿಗೆ ಗೋಲಿ ತಿನ್ನೋದಿಲ್ಲ ಅಂತೇಳಿ ತನ್ನ ತಾಯಿ ತಮ್ಮ ಪರಂಪರೆಯ ಬಗ್ಗೆ ತನ್ನ ಮಗನಿಗೆ ಹೇಳ್ತಾಳ್ರಿ. ಅವಾಗ ಏನಾಗ್ತು ನೋಡ್ರಿ, युद्ध भीषण रूप से फैलता जा रहा था. इच्छोगी लहर का मोर्चा भारतीय सेना के लिए चुनौती की दीवार बना खड़ा था. प्रश्न उठा, इस अवैध दीवार को तोड़ने की जिम्मेदारी कौन निभाएगा ಅನ್ನುವಂತಹ ಪ್ರಶ್ನೆ ಬರ್ತದೆ. ಯುದ್ಧ ಭೀಷಣ ರೂಪ से फैलता जा रहा था ಅಂತಂದ್ರೆ ಏನ್ರಿ, ಯುದ್ಧ ಭೀಷಣ ಅಂತಂದ್ರೆ ಏನ್ರಿ, ಭಯಂಕರವಾಗಿ ಏನಾಗ್ತದ, ಹರಡುತ್ತದ್ರಿ. ಭಯಂಕರವಾಗಿ ಫೈಲ್ತಾ ಅಂದ್ರೆ ಹರಡು, ಫೈಲ್ತಾ ಅಂತಂದ್ರೆ ಹರಡು. ಯುದ್ಧ ಭೀಷಣ ರೂಪ से ಅಂತಂದ್ರೆ ಭಯಂಕರವಾಗಿ ಹರಡ್ತಾ ಹೋಗ್ತದ. इच्छोगी लहर का मोर्चा भारतीय सेना के लिए चुनौती की दीवार बना खड़ा था. इच्छोगी लहर ಅನ್ನುವಂಥದ್ದು ಏನದಕ್ಕೆ ಅಂತಂದ್ರೆ लाहौर से 14 किलोमीटर की दूरी पर ಅಂತಂದ್ರೆ ಲಾಹೋರ್ನಿಂದ 14 ಕಿಲೋಮೀಟರ್ಗಳ ದೂರ ಏನದ ಅಂತಂದ್ರೆ ಇಚ್ಚೋಗಿ ಲಹರ್ ಅನ್ನುವಂಥದ್ದು ಅದರಿ. ಅಲ್ಲಿ ಏನಾಗ್ತದ ಅಂತಂದ್ರೆ ಮೋರ್ಚಾ ಭಾರತೀಯ ಸೇನಾ के लिए चुनौती की दीवार बना खड़ा था ಅಂತಂದ್ರೆ ಏನ್ರಿ, ಭಾರತೀಯ ಸೈನಿಕರಿಗೆ ಒಂದು ಪ್ರಶ್ನೆ ಆಗ್ತದೆ. ಏನಂತ, ಈ ಸಮಸ್ಯೆ ಆಗ್ತದೆ, ಈ ಇಚ್ಚೋಗಿ ಲಹರ್ ಅನ್ನುವಂಥದ್ದರಲ್ಲಿ ಯಾರಿಗೆ, ಗಡಿ ಪ್ರದೇಶದಲ್ಲಿ ಯಾರಿಗೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅಭೈದ ದಿವಾರ್, ಅಭೈದ ಅಂತಂದ್ರೆ ಜಿಸ್ಕೋ ತೋಡಾ ನಾ ಜಾಯೆ, ಅದರಲ್ಲಿ ಯಾರು ನಿಭಾಯಿಸ್ತಾರ ಆ ಕರ್ತವ್ಯವನ್ನು ಅನ್ನುವಂಥದ್ದು ಅವರಿಗೆ ಪ್ರಶ್ನೆ ಹುಟ್ಟುಬಿಡ್ತದ್ರೆ. ಯಾರಿಗೆ, ಸೈನಿಕರಿಗೆ. ಏನಂತ, इच्छोगी लहर का मोर्चा ಭಾರತೀಯ ಸೇನಾ के लिए चुनौती की दीवार बना खड़ा था. ಅಲ್ಲಿ ಯಾರಿಗೆ ನಿಲ್ಲಿಸಬೇಕು, ಯಾರಿಗೆ ನಿಲ್ಲಿಸಿದ್ರ ಈಗ ಏನಾಗ್ತದೆ, ದಷ್ಟಪುಷ್ಟ ಇದ್ದಂಥ ಮನುಷ್ಯರಿಗೆಲ್ಲ ಅನುಭವ ಇರುವಂತಹ ಮನುಷ್ಯರಿಗೆಲ್ಲ ನಿಲ್ಲಿಸಿದ್ರೆ ಒಳ್ಳೆಯದಾದ್ರೆ, ಇಲ್ಲ ಹೊಸದಾಗಿರುವಂತಹ ಅಲ್ಲಿ ನಿಂದಿರಿಸಿಬಿಟ್ರಿ ಅಂತಂದ್ರೆ ಏನಾಗ್ತಾರೆ, ಅವರಿಗೆ ಹೊಡೆದು ಮುನ್ನೋಗ್ತಾರೆ. ಅವರು ಹಂಚಿ ಬರೋರಿದ್ರು ಅಂತಂದ್ರೆ ಅಂಥವ್ರಿಗೆ ಹೊಡೆದು ಅವರು ನಮ್ಮ ದೇಶದ ಒಳಗೆ ಬಂದಿರ್ತಾರೆ. ಆದರೆ ಅದು ನಿಭಾಯಿಸುವಂಥ ಆ ಕರ್ತವ್ಯವನ್ನು ನಿಭಾಯಿಸುವಂಥವ್ರು ಯಾರು, ಅಲ್ಲಿ ಯಾರಿಗೆ ನಿಂದಿರಿಸಬೇಕು ಅಂಥೇಳಿ ಆ ದಿವಾರ ಅಂತಂದ್ರೆ ಅಲ್ಲೇ ಒಂದು ಗೋಡೆ ಆಗಿರ್ತದೆ. ಆ ಗೋಡೆಯನ್ನು ಯಾರು ನಿಭಾಯಿಸ್ತಾರ ಅನ್ನುವಂಥದ್ದೊಂದು ಪ್ರಶ್ನೆ ಹುಟ್ಟುಕೊಂಡು ಬರ್ತದ್ರಿ. ಬನಾ ಖಡಾತ ಪ್ರಶ್ನೆ ಉಠಾ, ಇಸ್ ಅಭೈಧ ದೀವಾರ್ ಕೋ ತೋಡನೆ ಕಿ ಜಿಮ್ಮೆದಾರಿ ಕೋ ನಿಭಾಯಿಗಾ. ಈ ಅಭೈಧವಾದ ಗೋಡೆಯನ್ನು ಒಡೆಯುವಂಥದ್ದು ಜಿಮ್ಮೆದಾರಿ ಯಾರು ನಿಭಾಯಿಸ್ತಾರ ಅನ್ನುವಂಥದ್ದು ಕೋನ್ ನಿಭಾಯಿಗಾ ಅಂತ ಹೇಳಿ ಅನ್ನುವಂಥದ್ದನ್ನು ಏನ್ರಿ, ಜಿಸ್ಕೋ ತೋಡಾ ನಾ ಜಾಯೆ ಅನ್ನುವಂಥದ್ದು ಅಭೈಧ ಅಂತಂದ್ರೆ ಜಿಸ್ಕೋ ತೋಡಾ ನಾ ಜಾಯೆ ಅಂದ್ರೆ ಆ ಒಡಿಲಾರದಂಥ ಗೋಡೆ ಯಾರು ನಿರ್ಮಾಣ ಮಾಡ್ತಾರೆ, ಯಾರಿಗೆ ನಿಲ್ಲಿಸಬೇಕು ಅಲ್ಲಿ ಅನ್ನುವಂಥದ್ದೊಂದು ಪ್ರಶ್ನೆ ಹುಟ್ಕೊಂಡು ಬಿಡ್ತದೆ ಎಲ್ಲ ಸೈನಿಕರ ಹತ್ರ. ಅವಾಗ ಏನಾಗ್ತದೆ ನೋಡ್ರಿ, ಕಾರ್ಯ ಆಸ
आसान नहीं था सीधे मौत के साथ जूझना था ಅಂತಂದ್ರೆ ಏನ್ರಿ ಕಾರ್ಯ ಆ ಕೆಲಸ ಸರಳವಾಗಿದ್ದಿಲ್ರಿ ಸೀದೆ ಮೌತ್ ಕೆ ಸಾಥ್ ಜೂझना था ಜೂझना ಅಂತಂದ್ರೆ ಏನ್ರಿ ಲಡನ ಅಂತಂದ್ರೆ ಈ ಮರಣ ನಾವು ಅಲ್ಲಿ ನಿಂತ್ವಿ ಅಂತಂದ್ರೆ ನಾವು ಸತ್ರು ಸಾಯ್ಬೋದು ಮರಣಕ್ಕೆ ಅಂಜಲಾರ್ದಂಥವ್ರು ಅಲ್ಲಿ ನಿಂದಿರ್ಬೇಕಾಗಿತ್ರಿ ಅಂತ ಕೆಲಸ ಇತ್ತದು ನಾವು ಅಲ್ಲಿ ಹೋಗಿ ನಿಂತಿದ್ದವರು ಸತ್ರು ಸಾಯ್ಬೋದು ಆದ್ರೆ ಅಂಜಬಾರದು ಸಾಯೋದಕ್ಕೆ ಅಂಜಬಾರದು ಅನ್ನುವಂತಹ ಏನ್ರಿ ಸೀದೆ ಮೌತ್ಗೆ ಸಾಥ್ ಜೂझना था ಮರಣದ ಜೊತೆ ಆಟ ಮಾಡೋದಿತ್ತು ಯುದ್ಧ ಮಾಡೋದಿತ್ತು ಅಂಥದ್ದಲ್ಲಿ ಯಾರು ನಿಂದಿರಬೇಕು ಅನ್ನುವಂತಹ ಪ್ರಶ್ನೆ ಹುಟ್ಟುಬಿಟ್ಟಿರ್ತದವರಿಗೆ ಕಾರ್ಯ ಆಸಾನ್ ನಹೀ ಥಾ ಸೀದೆ ಮೌತ್ಗೆ ಸಾಥ್ ಜೂझना था ಮರಣದ ಜೊತೆ ಯುದ್ಧ ಮಾಡೋದಿತ್ತು ಅಂಥದ್ದಲ್ಲಿ पर वीर कभी मौत के भय से रुके हैं तुरंत एक वीर ने इसका दायित्व स्वीकार कर लिया एक गांव से आए हुए वही मेजर थे अವಾಗ ಏನಾಗ್ತದಂದ್ರ पर वीर कभी मौत के भय से रुके हैं ಅಂತಂದ್ರೆ ವೀರ ಯಾರಾದರೂ ಮರಣಕ್ಕೆ ಅಂಜುತ್ತಾರೇನು ಅಂಜೋದಿಲ್ಲ ಅಂತ ಹೇಳ್ತಾರೆ ಏನಂತ पर वीर कभी मौत के भय के रुके हैं ವೀರ ಯಾವಾಗಲೂ ಈ ಮರಣಕ್ಕೆ ಅಂಜಿ ನಿಂತು ಬಿಡ್ತಾರೇನು ನಿಲ್ಲೋದಿಲ್ಲ ವೀರರು ಅದರ ಸಲುವಾಗಿ ತುರಂತ್ ಏಕ್ ವೀರ್ ನೆ ಇಸ್ಕಾ ದಾಯಿತ್ವ ಸ್ವೀಕಾರ ಕರಿಯ ದಾಯಿತ್ವ ಅಂತಂದ್ರೆ ಜಿಮ್ಮೇದಾರಿ ಯಾವಾಗ ಏನಾಗ್ತದ ಅಂತಂದ್ರ ತುರಂತ್ ಏಕ್ ವೀರ್ ಅಂತಂದ್ರ ಈ ಜಲ್ದಿನೇ ಒಬ್ಬ ವೀರ ಬಂದು ಏನು ಮಾಡ್ತಾನ ಅಂದ್ರ ಈ ಜಿಮ್ಮೇದಾರಿಯನ್ನು ತಗೊಂಡ್ಬಿಡ್ತಾನೆ ಯಾರು ತಗೊಂಡ್ಬಿಡ್ತಾರೆ ಈ ಜಿಮ್ಮೇದಾರಿ ದಾಯಿತ್ವ ಸ್ವೀಕಾರ ಕರಿಯ ಅಂತಂದ್ರೆ ಈ ಜಿಮ್ಮೇದಾರಿಯನ್ನು ತಗೊಂಡ್ಬಿಡ್ತಾರೆ ವೇ ಗಾಂವ್ ಸೆ ಆಯೆ ಹುए वही मेजर थे ಯಾರು ತಗೊಂಡಿದ್ರು ಈ ಜಿಮ್ಮೇದಾರಿ ಎನ್ನುವಂಥದ್ದು ಅಂತಂದ್ರೆ ಆ ಊರಿನಿಂದ ಹಳ್ಳಿಯಿಂದ ಬಂದಿದ್ದಲ್ಲ ಮೇಜರ ಅವನೇ ಈ ಜಿಮ್ಮೇದಾರಿಯನ್ನು ಈ ದಾಯಿತ್ವವನ್ನು ಸ್ವೀಕಾರ ಮಾಡ್ತಾನೆ ಯಾರಂತಂದ್ರೆ ತನ್ನ ತಾಯಿಯ ಪ್ರಣಾಮ ಮಾಡಿ ತನ್ನ ದೇಶದ ಬಗ್ಗೆ ತ್ಯಾಗ ಮಾಡೋದಕ್ಕೆ ಸಿದ್ಧ ಅಂತೇಳಿ ಬಂದಿದ್ದಲ್ಲ ಮೇಷರ ಹಳ್ಳಿಯಿಂದ ಅವನೇ ಈ ಜಿಮ್ಮೇದಾರಿಯನ್ನು ತಗೊಂಡು ಬಿಡ್ತಾನೆ ಆ ಮೇಷರನ್ನೇ ಈ ಜಿಮ್ಮೇದಾರಿಯನ್ನು ತಗೊಂಡು ಬಿಡ್ತಾನೆ मौत की परवाह किए बिना मेजर ने मोर्चा संभाल लिया ಅಂತಂದ್ರೇನ್ರಿ मौत की परवाह किया बिना ಅಂತಂದ್ರೇನ್ರಿ ತನ್ನ ಪ್ರಾಣವನ್ನು ಲೆಕ್ಕಕ್ಕಿಡಲಾರ್ದನೆ ಏನು ಮಾಡ್ದ ಅಂತಂದ್ರೆ ಈ ಮೋರ್ಚಾ ಅಂತಂದ್ರೆ ಈ ನಗರ ಅನ್ನುವಂಥ ಈ ಚೋಗಿಲ್ ನಗರ ಅನ್ನುವಂಥ ಈ ದಿವಾರ ಇತ್ತಲ್ರಿ ಅದನ್ನು ನಿಭಾಯಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸಂಭಾಲಾಲಿಯ ವೇ ಧೀರೆ ಧೀರೆ ಆಗೆ ಬೆಡ್ಡೆ ಲಗೆ ಅವನು ಸಾವಕಾಶವಾಗಿ ಮುಂದಕ್ಕೆ ಹೋಗ್ತಾ ಇದ್ದ ದಿಲ್ ದಹಲಾನೆ ವಾಲಿ गोलियों का शोर कानों के पर्दों को फाड़ने की कोशिश कर रहा था ಎಂಬಲ್ಲಿ ದಿಲ್ ದಹಲಾನ ಅಂತಂದ್ರೆ ಪ್ರೇರಿತ ಕರ್ಣ ಅಂತಂದ್ರೆ ಏನ್ರಿ ದಿಲ್ ದಹಲಾನೆ ವಾಲಿ ಗೋಲಿಯೋं का शोर ಅಂತಂದ್ರೆ ಅಷ್ಟೊಂದು ಹಿಂಗೆ ಯುದ್ಧ ಮಾಡ್ತಾ ಮುಂದೆ ಹಿಂಗೆ ಸಾಗ್ತಾ ಇದ್ದ ದಿಲ್ ದಹಲಾನೆ ಅಂತಂದ್ರೆ ಎದೆಯೊಳಗ ಸೌಂಡ್ ಬರುವಂಥದ್ದು ಅಂತ ಶಬ್ದಗಳನ್ನು ಭಯಭೀತ ಕರ್ಣ ಅನ್ನುವಂಥ ಶಬ್ದಗಳನ್ನು ಗೋಲಿಗಳ ಶಬ್ದಗಳನ್ನು ಬರ್ತಾ ಇದ್ವು ಕಾನೂಕೋ ಪರ್ದೋಕೋ ಫಾಡ್ನೆ ಕಿ ಕೋಶಿಶ್ ಕರ್ ರಹಿ ಥಿ ಅಂತಂದ್ರೆ ಕಿವಿಯೊಳಗಿರುವಂತಹ ಪರದೆನೂ ಒಡೆದು ಹೋಗುತ್ತಾವೇನೋ ಅನ್ನೋ ಥರ ಶಬ್ದಗಳನ್ನು ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಯಾವುದ್ರಲ್ಲಿಂದ ಅಂತಂದ್ರೆ ಆ ಗುಂಡಗಳಿಂದ ಅಂತಹ ಶಬ್ದಗಳು ಬರ್ತಾ ಇದ್ರು ಅಂಜಲಾರ್ದನೆಗೆ ಮುನ್ನುಗ್ತಾ ಹೋಗ್ತಾನೆ ಹೀಗೆ ಮುನ್ನುಗ್ತಾ ಯುದ್ಧ ಮಾಡ್ತಾ ಹೋಗ್ತಿರ್ತಾನೆ ತಮ್ಮ ಜಿಮ್ಮೇದಾರಿ ಏನು ಕೊಟ್ಟಿದ್ರಲ್ಲಿ ಅದನ್ನು ನಿಭಾಯಿಸ್ಕೊಳ್ತಾ ಹಂಗೆ ಮುಂದೆ ಸಾಗ್ತಾ ಇರ್ತಾನವ ಮುಂದೆ ಏನಾಗ್ತದೆ ಅಂತ ಹೇಳಿ ಮುಂದಿನ ಕ್ಲಾಸಿನಲ್ಲಿ ನೋಡೋಣ.